ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿಗೆ ಕ್ಲಾಸ್ ತಗೊಂಡಿತ್ತು. ಲಾಸ್ಟ್ ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ಹೇಳಿದ್ದೆ. ಈಗ ಇದರಿಂದ ಇಂಡಿ ಅಲಯನ್ಸ್ ಕೋಪಗೊಂಡಿದೆ. ರಾಹುಲ್ ಗಾಂಧಿ ಇಂಡಿ ಅಲಯನ್ಸ್ ಜೊತೆ ರಾಹುಲ್ ಗಾಂಧಿಯ ತಂಗಿ ಪ್ರಿಯಾಂಕಾ ಕೂಡ ಸಿಟ್ಟಿಗೆದ್ದಿದ್ದಾರೆ. ಯಾರು ನಿಜವಾದ ಭಾರತೀಯರು, ಯಾರು ನಿಜವಾದ ಭಾರತೀಯರು ಅಲ್ಲ ಅನ್ನೋದು ನ್ಯಾಯಾಲಯದ ವ್ಯಾಪ್ತಿಗೆ ಬರೋದಿಲ್ಲ. ಇದನ್ನ ನಾನು ನ್ಯಾಯಾಲಯಕ್ಕೆ ತುಂಬಾ ಗೌರವದಿಂದ ಕೇಳ್ತಾ ಇದ್ದೀನಿ ಅಂತಾರೆ. ಜೊತೆಗೆ ರಾಹುಲ್ ಗಾಂಧಿ ಯಾವಾಗ್ಲೂ ಭಾರತೀಯ ಸೇನೆಯನ್ನ ಗೌರವಿಸ್ತಾರೆ. ಅವರಿಗೆ ಯಾವಾಗ್ಲೂ ಸೇನೆಯ ಮೇಲೆ ಗೌರವ ಇದೆ ಅಂತ ಕೂಡ ಹೇಳ್ತಾರೆ. ಪ್ರಿಯಾಂಕಾ ವಾದ್ರಾ ಅವರೇ, ನಿಮ್ಮ ಈ ಎರಡು ಮಾತುಗಳಿಗೆ ನಾನು ಉತ್ತರವನ್ನ ಕೊಡ್ತೀನಿ. ಇದಾದ ಮೇಲೆ ಗೊಗೋಯ್ ಅವರು ಹೇಳಿಕೆಯನ್ನ ಕೊಡ್ತಾರೆ. ನೀವು ವಿರೋಧ ಪಕ್ಷದ ಮೇಲೆ ಅಂಕುಶವನ್ನ ಬಳಸಿ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅನ್ನೋದಾಗಿ. ಇಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅನ್ನೋದನ್ನ ಗಮನಿಸಿ. ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಹೇಳ್ತು, ನೀವ್ಯಾಕೆ ಇಂತಹ ಹೇಳಿಕೆಯನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ, ಪಬ್ಲಿಕ್ ಗ್ಯಾದರಿಂಗ್ಸ್ ಗಳಲ್ಲಿ ಕೊಡ್ತಾ ಇದ್ದೀರಾ? ಸದನದಲ್ಲಿ ನೀವು ಇದರ ಬಗ್ಗೆ ಚರ್ಚೆ ಮಾಡಿ. ಹಾಗೆ ನಿಮ್ಮ ಆರೋಪಕ್ಕೆ ಸಾಕ್ಷಿ ಇದೆಯಾ? ಯಾವ ಆಧಾರದ ಮೇಲೆ ಆರೋಪ ಮಾಡ್ತೀರಾ? ಯುದ್ಧದ ಸಮಯದಲ್ಲಿ ಇಂತಹ ನಷ್ಟಗಳು ಎರಡು ಕಡೆಯಿಂದ ಆಗೋದು ಸಹಜ. ಆದ್ರೆ ನೀವು ಭಾರತದ ವಿರುದ್ಧವೇ ಮಾತಾಡ್ತೀರಾ. ನಿಜವಾದ ಭಾರತೀಯರ ಆಗ್ತಾ ಇದ್ದಿದ್ರೆ ಹೀಗೆ ಮಾತಾಡ್ತಾ ಇರ್ಲಿಲ್ಲ. ವಾಕ್ ಸ್ವಾತಂತ್ರ್ಯ ಇದೆ ಅಂತ ಏನೇನೋ ಮಾತಾಡ್ಬೇಡಿ ಅಂತ ಟೀಕೆ ಮಾಡ್ತು. ಇದು ಇಡೀ ಘಟನೆ. ಈಗ ಪ್ರಿಯಾಂಕಾ ಗಾಂಧಿ ಹಾಗೂ ಗೊಗೋಯ್ ಇಬ್ಬರಿಗೆ ಉತ್ತರವನ್ನ ಕೊಡ್ತೀನಿ. ಪ್ರಿಯಾಂಕಾ ಗಾಂಧಿ ಅವರ ಹೇಳಿಕೆಯಂತೆ ಭಾರತೀಯ ಹೌದಾ ಅಲ್ವಾ ಅಂತ ನಿರ್ಧಾರ ಮಾಡುವ ಹಕ್ಕು ಸುಪ್ರೀಂ ಕೋರ್ಟ್ಗೆ ಇಲ್ಲ ಅಂತೆ. ಪ್ರಿಯಾಂಕಾ ಗಾಂಧಿ ಅವರೇ, ನಿಜ, ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರಿಗೆ ಸಲಹೆಯನ್ನ ಕೊಡಬಾರ್ದಿತ್ತು. ರಾಹುಲ್ ಗಾಂಧಿಗೆ ಸಲಹೆ ಕೊಡೋದಕ್ಕೆ ಅವರ ತಾಯಿ ಸೋನಿಯಾ ಗಾಂಧಿ ಇದ್ದಾರೆ, ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಇದ್ದಾರೆ. ಸುಪ್ರೀಂ ಕೋರ್ಟ್ ಯಾಕೆ ಸಲಹೆ ಕೊಡಬೇಕು? ಸುಪ್ರೀಂ ಕೋರ್ಟ್ಗೆ ನಿಜವಾದ ಅಧಿಕಾರ ಇರೋದು ಶಿಕ್ಷೆಯನ್ನ ನೀಡೋದಕ್ಕೆ. ನೀವು ಶಿಕ್ಷೆಯನ್ನ ನೀಡಬೇಕಿತ್ತು. ಈಗ ರಾಹುಲ್ ಗಾಂಧಿಯ ಮೇಲಿರುವ ಮಾನಹಾನಿಯನ್ನ ಮೈನರ್ ಆಫೆನ್ಸ್ ಅಂತ ತಗೊಂಡ್ರೆ ಅಟ್ಲೀಸ್ಟ್ 2 ವರ್ಷ ಆದ್ರೂ ಶಿಕ್ಷೆ ಕೊಡಬಹುದು. ಬಟ್ ಯಾಕೆ ಅದನ್ನ ಮಾಡ್ತಾ ಇಲ್ಲ? ಬೇಲ್ ಕೊಡ್ತೀರಾ, ಸ್ಟೇ ಕೊಡ್ತೀರಾ, ಅದರ ಬದಲು ಒಂದು ಕೇಸ್ನಲ್ಲಿ ಶಿಕ್ಷೆ ಕೊಡಿಯಲ್ಲ. ರಾಹುಲ್ ಗಾಂಧಿ ಭಾರತೀಯನೋ ಅಲ್ವೋ ಅಂತ ಸಲಹೆ ಕೊಡುವ ಬದಲು ಆದೇಶವನ್ನೇ ಹೊರಡಿಸಿಬಿಡಿ ಅಲ್ಲ, ಸಮಸ್ಯೆನೇ ಇರೋದಿಲ್ಲ. ಅದನ್ನೇ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಹೇಳಿದ್ರು. ಹಾಗೆ ಗೊಗೋಯ್ ಕೂಡ ಇದನ್ನೇ ಮಾತಾಡಿದ್ರು. ನೀವು ಅಂಕುಶ ಕೊಟ್ಟು ತಡಿತಾ ಇದ್ದೀರಾ, ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿಗೆ ಜೈಲಿಗೆ ಹೋಗೋದನ್ನ ತಡಿತಾ ಇದ್ದೀರಾ, ಶಿಕ್ಷೆ ಕೊಟ್ಟು ಕಳಿಸಿ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಹೊಸ ವಿಷಯ, ರಾಹುಲ್ ಗಾಂಧಿ ಯಾವಾಗ್ಲೂ ಸೇನೆಯನ್ನ ಗೌರವಿಸ್ತಾರಂತೆ. ರಾಹುಲ್ ಗಾಂಧಿ ಮೊನ್ನೆ ಎಷ್ಟು ರಫೇಲ್ ಬಿತ್ತು ಅಂತ ಕೇಳಿದ್ರಲ್ಲ, ಪ್ರಿಯಾಂಕಾ ಗಾಂಧಿ ಅವರೇ, ಅದನ್ನ ಹಾರಿಸ್ತಾ ಇದ್ದಿದ್ದು ಬಿಜೆಪಿ ಅವರಲ್ಲ, ಮೋದಿಜಿ ಕೂಡ ಅಲ್ಲ, ಅಮಿತ್ ಶಾ ಕೂಡ ಅಲ್ಲ. ಅದನ್ನ ಹಾರಿಸ್ತಾ ಇದ್ದಿದ್ದು ಭಾರತೀಯ ಸೇನೆನೆ. ಇದು ಅವರಿಗೆ ಮಾಡಿದ ಅವಮಾನ ಅಲ್ವಾ? ಹಾಗಾದ್ರೆ ಇಡೀ ದೇಶ ನೋಡಿದೆ. ಬರೀ ರಾಹುಲ್ ಗಾಂಧಿ ಅಷ್ಟೇ ಅಲ್ಲ, ಇಡೀ ಕಾಂಗ್ರೆಸ್ ಸೇನೆಗೆ ಅವಮಾನ ಮಾಡಿದೆ. ಜನ ದಡ್ಡರಲ್ಲ ಪ್ರಿಯಾಂಕಾ ಗಾಂಧಿ ಅವರೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.